ನಾಳೆಯಂತೂ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿಯೇ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಏನ್ ರಾತ್ರೋರಾತ್ರಿ ಚೇಂಜ್ ಆಗ್ಬಿಡ್ತಾರ? ಸಿಎಂ ಯಾರಾದ್ರೂ ಬದಲಾಗ್ಬಿಡ್ತಾರ? ನಾಳೆ ಚೇಂಜ್ ಆಗಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಹೊಸ ದಾಖಲೆ ಬರೀತಾರೆ. ಹಿಂದುಳಿದ ವರ್ಗಗಳ ಪರ ಧ್ವನಿ ಎತ್ತಿದ್ದು ಈ ಹಿಂದೆ ದೇವರಾಜ್ ಅರಸು ಅವರು, ಅಹಿಂದ ನಾಯಕ. ಅರಸು ಸುದೀರ್ಘ ಅವಧಿಗೆ ಕರ್ನಾಟಕದ ಸಿಎಂ ಆಗಿದ್ರು. ಇದೇ ಅಹಿಂದ ಅಸ್ತ್ರ ರಕ್ಷಾ ಕವಚವನ್ನ ಬಳಸಿಕೊಂಡು ಸಿದ್ದರಾಮಯ್ಯ ಅವರು ಕೂಡ ಈಗ ಆ ಹಾದಿಯಲ್ಲೇ ತಲುಪಿ ಯಶಸ್ಸನ್ನ ತಮ್ಮದಾಗಿಸಿಕೊಂಡಿದ್ದಾರೆ. 2 ಅವಧಿಗೆ ಸಿಎಂ ಆಗಿ ಸೇವೆ ಸಲ್ಲಿಸಿದ್ದು ದೇವರಾಜ್ ಅರಸು ಅವರು. ದೇವರಾಜ್ ಅರಸು ದಾಖಲೆಯನ್ನ ಮುರಿತಾ ಇರೋದು ಸಿಎಂ ಸಿದ್ದರಾಮಯ್ಯ ಅವರು. ಇಷ್ಟೆಲ್ಲ ಆದ್ಮೇಲೆ ಮಾಸ್ ಲೀಡರ್ ಅಂತ ಕರೆಸಿಕೊಂಡಿರುವಂತವರು, ಅಹಿಂದ ನಾಯಕ ಅಂತ ಕರೆಸಿಕೊಂಡವರು, ಅಹಿಂದ ಕೋಟೆಯನ್ನ ಭೇದಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಈಗಾಗಲೇ ಘಂಟಾಘೋಷವಾಗಿ ಕಾಂಗ್ರೆಸ್ ನಾಯಕರು ಹೇಳಿಕೊಂಡು ಓಡಾಡ್ತಾ ಇರುವಾಗ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಅಂತ ಹೇಳೋರು ಯಾರು? ಸಿದ್ದರಾಮಯ್ಯ ಅವರನ್ನ ಕೂಡಲೇ ಕೆಳಗಿಳಿಸಬೇಕು ಅಂತ ಹೇಳೋರು ಯಾರು? ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸಿಎಂ ಸಿದ್ದರಾಮಯ್ಯ ಮಾಸ್ ಲೀಡರ್, ಅಹಿಂದ ಲೀಡರ್. ಸಿಎಂ ಸಿದ್ದರಾಮಯ್ಯ ಸುಲಭವಾಗಿ ಪಟ್ಟ ಬಿಡೋದಿಲ್ಲ. ಹೈಕಮಾಂಡ್ ಅವ್ರಿಗೆ ಹೇಳೋದು ಇಲ್ಲ ಕೆಳಗಡೆ ಇಳಿರಿ ಅಂತ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಸಿಎಂ ಚೇರ್ ಅನ್ನ ಮತ್ತೊಬ್ಬರಿಗೆ ಕೊಡೋದು ಅಥವಾ ಸಿಎಂ ಚೇರ್ ಅನ್ನ ದಕ್ಕಿಸಿಕೊಳ್ಳುವಷ್ಟು ಹೈಕಮಾಂಡ್ಗೆ ಶಕ್ತಿ ಅಂತೂ ಖಂಡಿತ ಇಲ್ಲ. ಹೇಳ್ಬಿಡ್ಲಿ ನೋಡೋಣ, ಹೈಕಮಾಂಡ್ ಹೇಳ್ಬಿಡ್ಲಿ. ಆಯ್ತು, ಇವ್ರು ಹೇಳ್ತಾರೆ ನಮ್ದು ಶಿಸ್ತಿನ ಪಾರ್ಟಿ, ಹೈಕಮಾಂಡ್ ಮಾತನ್ನ ನಾವು ಶಿರಸಾ ಪಾಲಿಸ್ತೀವಿ ಅಂತ. ಹೈಕಮಾಂಡ್ಗೂ ಧೈರ್ಯ ಇಲ್ಲ ಸಿದ್ದರಾಮಯ್ಯ ಅವರೇ ಚೇರ್ ಬಿಟ್ಕೊಡಿ ಅಂತ ಹೇಳಕ್ಕೆ. ಹೇಳಿದರೆ ಮುಂದಾಗುವಂತ ಪರಿಣಾಮಗಳು ಏನು ಅಂತ ಹೈಕಮಾಂಡ್ಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಆ ರಿಸ್ಕ್ ತಗೊಳ್ಳಲ್ಲ. ಟಗರು ಗುಮ್ಮಿದರೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ತಳಕ್ಕೆ ಹೋಗುತ್ತೆ. ಹಿಂಗಾಗಿ ಆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಹೈಕಮಾಂಡೂ ಸುಮ್ಮನೆ ಕೂತಿದೆ. ಮೋದಿ ಸರ್ಕಾರ ಬಂದ ಬಳಿಕ ಹೈಕಮಾಂಡ್ ಬರಬರ್ತಾ ವೀಕ್ ಆಗಿದೆ. ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಹೇಳಿ ಚೇರ್ ಬಿಟ್ಕೊಡಿ ಅಂತ ಹೇಳಕ್ಕಾಗಲ್ಲ. ಅದು ಸಿದ್ದರಾಮಯ್ಯ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಹೌದು, ವೈಯಕ್ತಿಕ ವರ್ಚಸ್ಸೆ. ಮಾಸ್ ಲೀಡರ್, ಅಹಿಂದ ಲೀಡರ್, ಅನ್ನರಾಮಯ್ಯ, ಭಾಗ್ಯಗಳ ಭಾಗ್ಯ ವಿಧಾತ ಅಂತ ಕರೆಸ್ಕೊಳ್ಳುವಂತ ಸಿದ್ದರಾಮಯ್ಯ ಅವರು. ಈ ಸಿದ್ದರಾಮಯ್ಯ ಅವರ ಗೊತ್ತು, ಹೈಕಮಾಂಡ್ಗೂ ಗೊತ್ತು. ಹಿಂಗಾಗಿ ಆ ರಿಸ್ಕ್ ಅನ್ನ ತಗೊಳ್ಳಲ್ಲ ಅನ್ನೋದು ಗೊತ್ತು. ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಿದ್ರೆ ಸರ್ಕಾರಕ್ಕೆ ಉಳಿಗಾಲ ಇಲ್ಲ. ಬಿಟ್ಕೊಡಿ ಅಂತ ಸ್ವಾಭಾವಿಕವಾಗಿ, ಸುಲಭವಾಗಿ, ಸೂಕ್ಷ್ಮವಾಗಿ ಹೇಳಿದ್ರು ಕೂಡ ಸುತ್ತ ಇರುವಂತಹ ಕೋಟೆ ಇದೆಯಲ್ಲ, ರಕ್ಷಾ ಕವಚ ಇದೆಯಲ್ಲ, ಸಾಹೇಬ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ, ನೀವು ನೋಡೋಣ ಅದೇನಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ, ಹೈಕಮಾಂಡ್ ಹೇಳಿರಿ ಬಿಟ್ಕೊಡ್ತೀನಿ ಅಂತ. ಹೈಕಮಾಂಡ್ ಹೇಳ್ಬೇಕಲ್ಲ ಇವರಿಗೆ. ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡಿದ್ರೆ ಅಹಿಂದ ವರ್ಗ ಛಿದ್ರ ಆಗುತ್ತೆ, ಅಹಿಂದ ವರ್ಗ ಮುನಿಸಿಕೊಳ್ಳುತ್ತೆ ಕಾಂಗ್ರೆಸ್ನ ವಿರುದ್ಧ. ಅವರನ್ನ ಸಮಾಧಾನ ಮಾಡೋದು ಹೇಗೆ? ಸಿದ್ದರಾಮಯ್ಯ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ, ಅದರಲ್ಲಿ ನೋ ಡೌಟ್. ಕುರುಬ, ಮುಸ್ಲಿಂ, ಶೋಷಿತ ಸಮುದಾಯಗಳು ನಮಗೆ ಸಿದ್ದರಾಮಯ್ಯ ಬೇಕು ಅಂತಾರೆ. ಹಿಂದುಳಿದ ವರ್ಗಗಳು ಸಿದ್ದರಾಮಯ್ಯ ಪರವಾಗಿಯೇ ಇದೆ. ಸಿದ್ದರಾಮಯ್ಯ ಅವರು ಈಗಲ್ಲ 2028ಕ್ಕೂ ಅವರೇ ಬೇಕು ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರನ್ನ ಈಗೇನಾದ್ರೂ ಬದಲಿಸಿದರೆ 2028ರಲ್ಲಿ ಅಲ್ಲ, ಶಾಶ್ವತವಾಗಿ ಹೊಡೆತ ಬಿದ್ರೂ ಬೀಳಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಈ ಹಿಂದಿನ ಉದಾಹರಣೆಗಳನ್ನು ನಾವು ಗಮನಿಸಬಹುದು. ವೀರೇಂದ್ರ ಪಾಟೀಲ್ ಅವರನ್ನ ಸಿಎಂ ಚೇರಿಂದ ಕೆಳಗಿಳಿಸಿದ್ದು ಇದೇ ಕಾಂಗ್ರೆಸ್. ಮುಂದೇನಾಯ್ತು? ಅವರನ್ನ ಒಂದೇ ಒಂದು ವರ್ಷದಲ್ಲಿ ಏರ್ಪೋರ್ಟ್ ಅಲ್ಲಿ ಆದಂತಹ ಆ ಘಟನೆ ಹಿಂಗ್ ಬರೋದ್ರೊಳಗೆ ಸಿಎಂ ಚೇರ್ ಚೇಂಜ್ ಆಗ್ಬಿಡುತ್ತೆ. ರಾಜೀವ್ ಗಾಂಧಿ ಅವತ್ತು ಆದಂತಹ ಆ ಒಂದು ಬದಲಾವಣೆ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟನ್ನ ಕೊಡುತ್ತೆ. ಹೀನಾಯ ಬೀಳ್ಕೊಡುಗೆ ಬೆನ್ನಲ್ಲೇ ಲಿಂಗಾಯತ ಸಮುದಾಯ, ಪ್ರಬಲ ಸಮುದಾಯ ಕೆರಳಿತು ಕಾಂಗ್ರೆಸ್ನ ವಿರುದ್ಧ. ಅವತ್ತು ದೂರ ಆದವರು ಇವತ್ತಿಗೂ ಕೂಡ ಕಾಂಗ್ರೆಸ್ ಜೊತೆ ಬಂದಿಲ್ಲ, ಅಷ್ಟಕ್ಕಷ್ಟೇ ಇದೆ. ಆ ತಪ್ಪು ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ತಯಾರಿಲ್ಲ. ಅಹಿಂದ ವರ್ಗವನ್ನ ಎದುರಾಕೊಂಡ್ರೆ ಈ ಹಿಂದೆ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿದಾಗ ಆದಂತ ಪೆಟ್ಟನ್ನ ಮತ್ತೆ ನಾವು ತಗೊಳ್ಳೋದು ಬೇಡ ಅಂತ. ಇದೇ ಕಾರಣಕ್ಕೆ 2028 ತನಕ ಸಿದ್ದರಾಮಯ್ಯ ಅವರ ಸಿಎಂ ಚೇರ್ ಗಟ್ಟಿ. 2028ಕ್ಕೆ ಮತ್ತೆ ಹೈಕಮಾಂಡ್ ಬಯಸಿದ್ರೆ, ಮತ್ತೆ ಜನ ಬಯಸಿದ್ರೆ ನಾನೇ ಸಿಎಂ ಆಗಿ ಕೂರ್ತೀನಿ, ಏನ್ ತಪ್ಪು?
ಅನ್ನೋ ದಾಟಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ. ಆಗ್ಲೂ ಡಿ ಕೆ ಶಿವಕುಮಾರ್ ಅವರಿಗೆ ಅಥವಾ ಬೇರೆಯವರು ಸ್ಟ್ರಾಂಗ್ ಆಗಿ ಕ್ಲೇಮ್ ಮಾಡುವಂತ ಆಸ್ಪಿರೆಂಟ್ಸ್ ಅವ್ರಿಗೂ ಗಗನ ಕುಸುಮ ಆಗ್ಬೋದು ಸಿಎಂ ಚೇರ್, ಯಾರಿಗೊತ್ತು. ಸೊ ಈಗ ಸದ್ಯ ಸಿಎಂ ಚೇರ್, ಸಿದ್ದರಾಮಯ್ಯ ಅವರ ಚೇರ್ ಗಟ್ಟಿ. ನೆಕ್ಸ್ಟ್, ನಾಳೆಯಂತೂ ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿಯೇ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಏನ್ ರಾತ್ರೋರಾತ್ರಿ ಚೇಂಜ್ ಆಗ್ಬಿಡ್ತಾರಾ? ಸಿಎಂ ಯಾರಾದ್ರೂ ಬದಲಾಗ್ಬಿಡ್ತಾರಾ? ನಾಳೆ ಚೇಂಜ್ ಆಗಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಹೊಸ ದಾಖಲೆ ಬರೀತಾರೆ. ಹಿಂದುಳಿದ ವರ್ಗಗಳ ಪರ ಧ್ವನಿ ಎತ್ತಿದ್ದು ಈ ಹಿಂದೆ ದೇವರಾಜ್ ಅರಸು ಅವರು, ಅಹಿಂದ ನಾಯಕ. ಅರಸು ಸುದೀರ್ಘ ಅವಧಿಗೆ ಕರ್ನಾಟಕದ ಸಿಎಂ ಆಗಿದ್ರು. ಇದೇ ಅಹಿಂದ ಅಸ್ತ್ರ ರಕ್ಷಾ ಕವಚವನ್ನ ಬಳಸಿಕೊಂಡು ಸಿದ್ದರಾಮಯ್ಯ ಅವರು ಕೂಡ ಈಗ ಆ ಹಾದಿಯಲ್ಲೇ ತಲುಪಿ ಯಶಸ್ಸನ್ನ ತಮ್ಮದಾಗಿಸಿಕೊಂಡಿದ್ದಾರೆ. 2 ಅವಧಿಗೆ ಸಿಎಂ ಆಗಿ ಸೇವೆ ಸಲ್ಲಿಸಿದ್ದು ದೇವರಾಜ್ ಅರಸು ಅವರು. ದೇವರಾಜ್ ಅರಸು ದಾಖಲೆಯನ್ನ ಮುರಿತಾ ಇರೋದು ಸಿಎಂ ಸಿದ್ದರಾಮಯ್ಯ ಅವರು. ಇಷ್ಟೆಲ್ಲ ಆದ್ಮೇಲೆ ಮಾಸ್ ಲೀಡರ್ ಅಂತ ಕರೆಸಿಕೊಂಡಿರುವಂತವರು, ಅಹಿಂದ ನಾಯಕ ಅಂತ ಕರೆಸಿಕೊಂಡವರು, ಅಹಿಂದ ಕೋಟೆಯನ್ನ ಭೇದಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಈಗಾಗಲೇ ಘಂಟಾಘೋಷವಾಗಿ ಕಾಂಗ್ರೆಸ್ ನಾಯಕರು ಹೇಳಿಕೊಂಡು ಓಡಾಡ್ತಾ ಇರುವಾಗ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಅಂತ ಹೇಳೋರು ಯಾರು? ಸಿದ್ದರಾಮಯ್ಯ ಅವ್ರನ್ನ ಕೂಡಲೇ ಕೆಳಗಿಳಿಸಬೇಕು ಅಂತ ಹೇಳೋರು ಯಾರು? ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸಿಎಂ ಸಿದ್ದರಾಮಯ್ಯ ಮಾಸ್ ಲೀಡರ್, ಅಹಿಂದ ಲೀಡರ್. ಸಿಎಂ ಸಿದ್ದರಾಮಯ್ಯ ಸುಲಭವಾಗಿ ಪಟ್ಟ ಬಿಡೋದಿಲ್ಲ, ಹೈಕಮಾಂಡ್ ಅವ್ರಿಗೆ ಹೇಳೋದು ಇಲ್ಲ ಕೆಳಗಡೆ ಇಡೀರಿ ಅಂತ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಸಿಎಂ ಚೇರ್ ಅನ್ನ ಮತ್ತೊಬ್ಬರಿಗೆ ಕೊಡೋದು ಅಥವಾ ಸಿಎಂ ಚೇರ್ ಅನ್ನ ದಕ್ಕಿಸಿಕೊಳ್ಳುವಷ್ಟು ಹೈಕಮಾಂಡ್ಗೆ ಶಕ್ತಿ ಅಂತೂ ಖಂಡಿತ ಇಲ್ಲ. ಹೇಳ್ಬಿಡ್ಲಿ ನೋಡೋಣ, ಹೈಕಮಾಂಡ್ ಹೇಳ್ಬಿಡ್ಲಿ. ಆಯ್ತು, ಇವ್ರು ಹೇಳ್ತಾರೆ ನಮ್ದು ಶಿಸ್ತಿನ ಪಾರ್ಟಿ, ಹೈಕಮಾಂಡ್ ಮಾತನ್ನ ನಾವು ಶಿರಸಾ ಪಾಲಿಸ್ತೀವಿ ಅಂತ. ಹೈಕಮಾಂಡ್ಗೂ ಧೈರ್ಯ ಇಲ್ಲ ಸಿದ್ದರಾಮಯ್ಯ ಅವರೇ ಚೇರ್ ಬಿಟ್ಕೊಡಿ ಅಂತ ಹೇಳಕ್ಕೆ. ಹೇಳಿದರೆ ಮುಂದಾಗುವಂತ ಪರಿಣಾಮಗಳು ಏನು ಅಂತ ಹೈಕಮಾಂಡ್ಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಆ ರಿಸ್ಕ್ ತಗೊಳ್ಳಲ್ಲ. ಟಗರು ಗುಮ್ಮಿದರೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿ ತಳಕ್ಕೆ ಹೋಗುತ್ತೆ. ಹಿಂಗಾಗಿ ಆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಹೈಕಮಾಂಡು ಸುಮ್ಮನೆ ಕೂತಿದೆ. ಮೋದಿ ಸರ್ಕಾರ ಬಂದ ಬಳಿಕ ಹೈಕಮಾಂಡ್ ಬರಬರ್ತಾ ವೀಕ್ ಆಗಿದೆ. ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಹೇಳಿ ಚೇರ್ ಬಿಟ್ಕೊಡಿ ಅಂತ ಹೇಳಕ್ಕಾಗಲ್ಲ. ಅದು ಸಿದ್ದರಾಮಯ್ಯ ಅವರ ವೈಯಕ್ತಿಕ ವರ್ಚಸ್ಸು ಕೂಡ ಹೌದು, ವೈಯಕ್ತಿಕ ವರ್ಚಸ್ಸೆ. ಮಾಸ್ ಲೀಡರ್, ಅಹಿಂದ ಲೀಡರ್, ಅನ್ನರಾಮಯ್ಯ, ಭಾಗ್ಯಗಳ ಭಾಗ್ಯ ವಿಧಾತ ಅಂತ ಕರೆಸ್ಕೊಳ್ಳುವಂತ ಸಿದ್ದರಾಮಯ್ಯ ಅವರು. ಈ ಸಿದ್ದರಾಮಯ್ಯ ಅವರ ಗತ್ತು ಹೈಕಮಾಂಡ್ಗೂ ಗೊತ್ತು. ಹಿಂಗಾಗಿ ಆ ರಿಸ್ಕ್ ಅನ್ನ ತಗೊಳ್ಳಲ್ಲ ಅನ್ನೋದು ಗೊತ್ತು. ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡಿದ್ರೆ ಸರ್ಕಾರಕ್ಕೆ ಉಳಿಗಾಲ ಇಲ್ಲ, ಬಿಟ್ಕೊಡಿ ಅಂತ ಸ್ವಾಭಾವಿಕವಾಗಿ, ಸುಲಭವಾಗಿ, ಸೂಕ್ಷ್ಮವಾಗಿ ಹೇಳಿದ್ರು ಕೂಡ ಸುತ್ತ ಇರುವಂತಹ ಕೋಟೆ ಇದೆಯಲ್ಲ, ರಕ್ಷಾ ಕವಚ ಇದೆಯಲ್ಲ, ಸಾಹೇಬ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ, ನೀವು ನೋಡೋಣ ಅದೇನಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳ್ಬಿಟ್ಟಿದ್ದಾರೆ, ಹೈಕಮಾಂಡ್ ಹೇಳಿರಿ ಬಿಟ್ಕೊಡ್ತೀನಿ ಅಂತ. ಹೈಕಮಾಂಡ್ ಹೇಳ್ಬೇಕಲ್ಲ ಇವರಿಗೆ. ಸಿದ್ದರಾಮಯ್ಯ ಅವ್ರನ್ನ ಟಚ್ ಮಾಡಿದ್ರೆ ಅಹಿಂದ ವರ್ಗ ಛಿದ್ರ ಆಗುತ್ತೆ, ಅಹಿಂದ ವರ್ಗ ಮುನಿಸಿಕೊಳ್ಳುತ್ತೆ ಕಾಂಗ್ರೆಸ್ನ ವಿರುದ್ಧ. ಅವರನ್ನ ಸಮಾಧಾನ ಮಾಡೋದು ಹೇಗೆ? ಸಿದ್ದರಾಮಯ್ಯ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ, ಅದರಲ್ಲಿ ನೋ ಡೌಟ್. ಕುರುಬ, ಮುಸ್ಲಿಂ, ಶೋಷಿತ ಸಮುದಾಯಗಳು ನಮಗೆ ಸಿದ್ದರಾಮಯ್ಯ ಬೇಕು ಅಂತಾರೆ. ಹಿಂದುಳಿದ ವರ್ಗಗಳು ಸಿದ್ದರಾಮಯ್ಯ ಪರವಾಗಿಯೇ ಇದೆ. ಸಿದ್ದರಾಮಯ್ಯ ಅವರು ಈಗಲ್ಲ 2028ಕ್ಕೂ ಅವರೇ ಬೇಕು ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರನ್ನ ಈಗೇನಾದ್ರೂ ಬದಲಿಸಿದರೆ 2028ರಲ್ಲಿ ಅಲ್ಲ, ಶಾಶ್ವತವಾಗಿ ಹೊಡೆತ ಬಿದ್ರೂ ಬೀಳಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಈ ಹಿಂದಿನ ಉದಾಹರಣೆಗಳನ್ನು ನಾವು ಗಮನಿಸಬಹುದು. ವೀರೇಂದ್ರ ಪಾಟೀಲ್ ಅವರನ್ನ ಸಿಎಂ ಚೇರಿಂದ ಕೆಳಗಿಳಿಸಿದ್ದು ಇದೇ ಕಾಂಗ್ರೆಸ್. ಮುಂದೆ ಏನಾಯ್ತು? ಅವರನ್ನ ಒಂದೇ ಒಂದು ವರ್ಷದಲ್ಲಿ ಏರ್ಪೋರ್ಟ್ ಅಲ್ಲಿ ಆದಂತಹ ಆ ಘಟನೆ ಹಿಂಗ್ ಬರೋದ್ರೊಳಗೆ ಸಿಎಂ ಚೇರ್ ಚೇಂಜ್ ಆಗ್ಬಿಡುತ್ತೆ. ರಾಜೀವ್ ಗಾಂಧಿ ಅವತ್ತು ಆದಂತಹ ಆ ಒಂದು ಬದಲಾವಣೆ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟನ್ನ ಕೊಡುತ್ತೆ. ಹೀನಾಯ ಬೀಳ್ಕೊಡುಗೆ ಬೆನ್ನಲ್ಲೇ ಲಿಂಗಾಯತ ಸಮುದಾಯ, ಪ್ರಬಲ ಸಮುದಾಯ ಕೆರಳಿತು ಕಾಂಗ್ರೆಸ್ನ ವಿರುದ್ಧ. ಅವತ್ತು ದೂರ ಆದವರು ಇವತ್ತಿಗೂ ಕೂಡ ಕಾಂಗ್ರೆಸ್ ಜೊತೆ ಬಂದಿಲ್ಲ, ಅಷ್ಟಕ್ಕಷ್ಟೇ ಇದೆ. ಆ ತಪ್ಪು ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ತಯಾರಿಲ್ಲ.
ಅಹಿಂದ ವರ್ಗವನ್ನ ಎದುರಾಕೊಂಡ್ರೆ ಈ ಹಿಂದೆ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿದಾಗ ಆದಂತ ಪೆಟ್ಟನ್ನ ಮತ್ತೆ ನಾವು ತಗೊಳ್ಳೋದು ಬೇಡ ಅಂತ. ಇದೇ ಕಾರಣಕ್ಕೆ 2028 ತನಕ ಸಿದ್ದರಾಮಯ್ಯ ಅವರ ಸಿಎಂ ಚೇರ್ ಗಟ್ಟಿ. 2028ಕ್ಕೆ ಮತ್ತೆ ಹೈಕಮಾಂಡ್ ಬಯಸಿದ್ರೆ, ಮತ್ತೆ ಜನ ಬಯಸಿದ್ರೆ ನಾನೇ ಸಿಎಂ ಆಗಿ ಕೂರ್ತೀನಿ, ಏನ್ ತಪ್ಪು ಅನ್ನೋ ದಾಟಿಯಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ. ಆಗ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಥವಾ ಬೇರೆಯವರು ಸ್ಟ್ರಾಂಗ್ ಆಗಿ ಕ್ಲೇಮ್ ಮಾಡುವಂತ ಆಸ್ಪಿರೆಂಟ್ಸ್ ಅವ್ರಿಗೂ ಗಗನ ಕುಸುಮ ಆಗ್ಬೋದು ಸಿಎಂ ಚೇರ್, ಯಾರಿಗೊತ್ತು. ಸೊ ಈಗ ಸದ್ಯ ಸಿಎಂ ಚೇರ್ ಸಿದ್ದರಾಮಯ್ಯ ಅವರ ಚೇರ್ ಗಟ್ಟಿ. ನೆಕ್ಸ್ಟ್